ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು ಪಂಪಿಂಗ್ ಲೆಮಾ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ। ಸೊ ಈ ಒಂದು ವಿಡಿಯೋ ನೋಡಿದ್ರೆ ಪಂಪಿಂಗ್ ಲೆಮಾದ ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು। ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಕ್ವೆಶ್ಚನ್ ನ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಪಂಪಿಂಗ್ ಲೆಮಾ ಅಂತ ಅಂದ್ರೇನು, ಟು ಪ್ರೂವ್ ದ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್। ನಮಗೆ ಕೊಟ್ಟಿರುವಂತಹ ಲ್ಯಾಂಗ್ವೇಜ್ ನೋಡಿ, ಇದೊಂದು ಕ್ವೆಶ್ಚನ್। ಸೊ ಈ ಲ್ಯಾಂಗ್ವೇಜ್ ಈ ರೀತಿ ಕೊಟ್ಟಿರ್ತಾರೆ, ಈ ಲ್ಯಾಂಗ್ವೇಜ್ ಅನ್ನು ನಾನೇನ್ ಮಾಡಬೇಕು, ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಬೇಕು। ಸೊ ಹೇಗೆ ಅಂತಂದ್ರೆ, ಇಫ್ ಎ ಈಸ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಇಟ್ ಮಸ್ಟ್ ಹ್ಯಾವ್ ಪಂಪಿಂಗ್ ಲೆಮಾ ಲೆಂತ್ ಪಿ। ಸೊ ಪಂಪಿಂಗ್ ಲೆಮಾ ಲೆಂತ್ ಏನಾಗಿರಬೇಕು, ಪಿ ಲೆಂತ್ ಇರಬೇಕು। ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಸಚ್ ದಟ್ ದ ಸ್ಟ್ರಿಂಗ್ ಎಸ್, ಸೊ ಸ್ಟ್ರಿಂಗ್ ಎಸ್ ಏನಾಗಬೇಕು, ವೇರ್ ಎಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಪಿ, ಅಂದ್ರೆ ಪಂಪಿಂಗ್ ಲೆಂತ್ ಪಿ ಗಿನ್ನ ಎಸ್ ಏನಾಗಿರ್ಬೇಕು, ಗ್ರೇಟರ್ ಆಗಿರ್ಬೇಕು। ಮೇ ಬಿ ಡಿವೈಡೆಡ್ ಟು 3 ಪಾರ್ಟ್ಸ್। ಸೊ ಎಸ್ ನ ಏನ್ ಮಾಡ್ತೀವಿ, ಈ ಎಸ್ ಸ್ಟ್ರಿಂಗ್ ಎಸ್ ನ 3 ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ, ಎಕ್ಸ್ ವೈ ಝೆಡ್, ಸೊ ದಟ್ ಎಕ್ಸ್ ವೈ ಪವರ್ ಐ, ಸೊ ವೈ ಪವರ್ ಐ ಇಂಟು ಝೆಡ್ ವಿಚ್ ಬಿಲಾಂಗ್ಸ್ ಟು ಎ। ಸೊ ವಿಚ್ ಬಿಲಾಂಗ್ಸ್ ಟು ಅಂದ್ರೆ ರೆಗ್ಯುಲರ್ ಲ್ಯಾಂಗ್ವೇಜ್ ಗೆ ಅದು ಬಿಲಾಂಗ್ ಆಗಬೇಕು, ವಿಚ್ ಬಿಲಾಂಗ್ಸ್ ಟು ಎ, ಸಚ್ ದಟ್, ಇ ಅಂದ್ರೆ ಇದು ಇ ಅಲ್ಲ, ಇದು ಸಚ್ ದಟ್ ಅಂತ ಇದೆ, ಸಚ್ ದಟ್ ಐ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0। ಸೊ ಐ ವ್ಯಾಲ್ಯೂ ಏನಾಗಿರಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗಿರಬೇಕು। ನೆಕ್ಸ್ಟ್ ಕಂಡೀಷನ್ ಏನು, mod of y greater than 0, mod of x into y less than or equal to p, p ಅಂದ್ರೇನು, ಪಂಪಿಂಗ್ ಲೆಂತ್। ಸೊ ಈ 3 ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದ್ರೆ ನಮಗೆ ಕೊಟ್ಟಿರುವಂತಹ ರೆಗ್ಯುಲರ್ ಲ್ಯಾಂಗ್ವೇಜ್ ಏನಾಗುತ್ತೆ, ಈ 3 ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದ್ರೆ ನಮಗೆ ಕೊಟ್ಟಿರುವಂತಹ ಲ್ಯಾಂಗ್ವೇಜ್ ಏನಾಗುತ್ತೆ, ರೆಗ್ಯುಲರ್ ಲ್ಯಾಂಗ್ವೇಜ್ ಆಗುತ್ತೆ। ನಾವೇನ್ ಮಾಡಬೇಕು, ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡಬೇಕು। ಸೊ ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗದಂಗೆ ನಾವು ನೋಡ್ಕೋಬೇಕು। ಸೊ ಮೊದಲಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಲೆಟ್ ಕ್ವೆಶ್ಚನ್ ಏನ್ ಕೊಟ್ಟಿರೋದು, a is equal to a power n b power n ಅಲ್ವಾ, ಲೆಟ್ us consider a is a regular language, a is a regular language। ಸೊ ಏನ್ ಮಾಡೋಣ, ಫಸ್ಟ್ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಲೆಟ್ ಇಟ್ ಬಿ ಎ ರೆಗ್ಯುಲರ್ ಲ್ಯಾಂಗ್ವೇಜ್। ಸೊ ಏನ್ ಹೇಳಿರೋದವರು, a is equal to a power n b power n, so a is equal to a power n b power n। next pumping length is equal to, so question ಅಲ್ಲಿ ಇರೋ ತರನೇ ನೋಡೋಣ, pumping length ನ p ಅಂತಾನೆ ತಗೊಳ್ಳೋಣ। so pumping length is equal to p। next string s is equal to ಏನ್ ಮಾಡಬೇಕು, x y z ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು। ಈಗ ಫಸ್ಟ್ ಸ್ಟ್ರಿಂಗ್ ಏನು ಅಂತ ನೋಡ್ತಾ ಹೋಗೋಣ। ಸೊ ಪಂಪಿಂಗ್ ಲೆಂತ್ p ಅಲ್ವಾ, ಸೊ ಇಲ್ಲಿ p ಅಂತ ರೀಪ್ಲೇಸ್ ಮಾಡಬೇಕು। ಸೊ ನೀವು n ಅಂತಾನೂ ತಗೋಬಹುದು, ಸೊ ನಾನು ಇಲ್ಲಿ ಕ್ವೆಶ್ಚನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ p ಅಂತ ತಗೊಂಡಿನಿ। ಸೊ ಏನಾಗುತ್ತೆ, a ಪವರ್ p b ಪವರ್ p, a is equal to a ಪವರ್ p b ಪವರ್ p। ಇವಾಗ ಲೆಟ್ p is equal to 5। ಸೊ p ವ್ಯಾಲ್ಯೂನ ಏನ್ ಮಾಡೋಣ, 5 ಅಂತ ತಗೋಣ। ನೋಡಿ s ಗ್ರೇಟರ್ ದನ್ ಆರ್ ಈಕ್ವಲ್ ಟು p ಅಂದ್ರೆ ಪಂಪಿಂಗ್ ಲೆಂತ್ ಎಷ್ಟು ಬಂತು, ನನಗೆ 5 ಬಂತು। ನಮಗೆ ಬರಬೇಕಾಗಿರುವಂತ ಸ್ಟ್ರಿಂಗ್ ಏನಾಗಬೇಕು, ಈ p ಗಿನ್ನ ಜಾಸ್ತಿ ಇರಬೇಕು, ಗ್ರೇಟರ್ ದನ್ ಆರ್ ಈಕ್ವಲ್ ಟು p ಆಗಿರಬೇಕು। ನೋಡಿ a ಪವರ್ p b ಪವರ್ p ಅಂದ್ರೆ p ಜಾಗದಲ್ಲಿ ಏನಾಗುತ್ತೆ, 5 ಹೋಗುತ್ತೆ, a ಪವರ್ 5 b ಪವರ್ 5। ಸೊ ಏನಾಗುತ್ತೆ, ಸ್ಟ್ರಿಂಗ್ ಏನಾಗುತ್ತೆ, a 5 ಸಲ ಬರುತ್ತೆ, b 5 ಸಲ ಬರುತ್ತೆ, a a a a a 5 ಸಲ a ಮತ್ತೆ 5 ಸಲ b। ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, 3 ಕಂಡೀಷನ್ಸ್ ಗಳನ್ನ ಇಲ್ಲಿ ಸ್ಯಾಟಿಸ್ಫೈ ಮಾಡೋದಕ್ಕೆ ನೋಡ್ತಾ ಹೋಗ್ತೀವಿ। ಯಾಕೆ ಅಂತಂದ್ರೆ ನೋಡಿ, ಇವಾಗ ನಮಗೆ ಬೇಕಾಗಿರುವಂತ y ಇದೆಯಲ್ಲ, ಸೊ ಯಾಕೆ x ಇಂಟು ವೈ ಪವರ್ ಐ ಆ ರೀತಿ ಮಾಡ್ತಾ ಹೋಗ್ಬೇಕು। ಸೊ y ನ ನಾವು ಎಲ್ಲೆಲ್ಲಿ ಬರ್ಬೋದು ಅಂತ ಕಂಡೀಷನ್ಸ್ ನ ನೋಡೋಣ। y ಏನಾಗ್ಬೋದು, ಬರೀ a ಅಲ್ಲಿ a ಇರುವಂತ ಪಾರ್ಟ್ ಅಲ್ಲಿ y ಬರ್ಬೋದು, ಅದರ ಮುಂದೆ x, ಅದಾದ್ಮೇಲೆ z ಬರ್ಬೋದು, ಅಥವಾ ಇದು ಅಷ್ಟು x ಆಗ್ಬಿಟ್ಟು b ಇರುವಂತ ಜಾಗದಲ್ಲಿ y ಬರ್ಬೋದು। ಸೊ ಇದಷ್ಟು a ಆಗಿ b ಆಗಿ ಇದು z ಆಗ್ಬೋದು, ಅಥವಾ ಮೂರನೇ ಕಂಡೀಷನ್ ಏನು, a ಅಲ್ಲಿ ಸ್ವಲ್ಪ b ಅಲ್ಲಿ ಸ್ವಲ್ಪ, ಆ ರೀತಿ ನನಗೆ ಕಂಡೀಷನ್ಸ್ ಬರ್ಬೋದು। ಸೊ 3 ಕಂಡೀಷನ್ಸ್ ನಾವು ರೆಫರ್ ಮಾಡ್ತಾ ಹೋಗೋಣ। ಈಗ ಮೊದಲನೇ ಕಂಡೀಷನ್ ಏನು, ಮೊದಲನೇ ಕಂಡೀಷನ್ ಅಥವಾ ಕೇಸ್ 1, ಇಫ್ y is in a part, a ಪಾರ್ಟ್ ಅಂದ್ರೆ a ಇರುವಂತ ಜಾಗಗಳಲ್ಲಿ ಏನಾದ್ರೂ y ಇದ್ರೆ, ಸೊ ಏನಾಗುತ್ತೆ, a ಸ್ಟ್ರಿಂಗ್ ಇದ್ದಿದ್ದು a 5 ಸಲ ಎ, ಪಿ ವ್ಯಾಲ್ಯೂ 5 ಅಲ್ವಾ, ಸೊ 5 ಸಲ ಎ
5 ಸಲ ಬಿ. ಸೊ 5 ಸಲ ಎ 5 ಸಲ ಬಿ ಆದ್ಮೇಲೆ ನಾವೇನ್ ಮಾಡೋಣ, y ನ ಎ ಪಾರ್ಟ್ ಅಲ್ಲಿ ತಗೋಬೇಕು, y ಅನ್ನ ಎ ಪಾರ್ಟ್ ಅಲ್ಲಿ ತಗೋಬೇಕು. ಸೊ ಇದಷ್ಟನ್ನ x ಅಂತ ತಗೋಣ, ಕೇವಲ y ನ ಎ ಪಾರ್ಟ್ ಅಲ್ಲಿ ತಗೋಬೇಕು. ಸೊ y ಇನ್ನ ಉಳಿದಿದ್ದನ್ನ ನಾವು z ಅಂತ ತಗೋಣ. ಸೊ ನೀವು ಯಾವಾಗ ಹೇಗಾದ್ರೂ ತಗೋಬಹುದು. ಇದು ಬರೀ x ವ್ಯಾಲ್ಯೂ ಒಂದೇ ಒಂದು ತಗೊಂಡು y ನ 4 ತಗೋಬಹುದು, ಇಲ್ಲ ಇದನ್ನ x ನ 3 ತಗೊಂಡು ಇದನ್ನ 2 ತಗೋಬಹುದು. ಸೊ ಆ ರೀತಿ ತಗೋಬಹುದು. ಈಗ ನೋಡಿ x y z ಆಯ್ತಾ. ಸೊ ಈ ಫಾರ್ಮ್ ಅಲ್ಲಿ ಇಡೋದಕ್ಕೆ ನೋಡಿ ಫಸ್ಟ್ ರೆಗ್ಯುಲರ್ ಇರೋ ಚೆಕ್ ಮಾಡೋದಕ್ಕೋಸ್ಕರ ಯಾವುದು x y ಪವರ್ i z. ಸೊ ಈ ಫಾರ್ಮ್ ಅಲ್ಲಿ ಇಡಬೇಕು. ಸೊ i ವ್ಯಾಲ್ಯೂ ಏನಾಗಿರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಲೆಟ್ ನಾವೇ ಕನ್ಸಿಡರ್ ಮಾಡ್ತಾ ಹೋಗೋಣ. ಲೆಟ್ i ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ಲೆಟ್ i ವ್ಯಾಲ್ಯೂ ಇಸ್ ಈಕ್ವಲ್ ಟು 2 ಅಂದ್ರೆ ಏನಾಗುತ್ತೆ, x y ಸ್ಕ್ವೇರ್ z ಆಗುತ್ತೆ. x i ಜಾಗದಲ್ಲಿ 2 ಅಂದ್ರೆ x y ಸ್ಕ್ವೇರ್ z. ಈಗ x ಏನಿದೆ ಅದನ್ನು ಬರೀರಿ. x ಏನಿದೆ a ಮತ್ತೆ a. ನೆಕ್ಸ್ಟ್ y ಸ್ಕ್ವೇರ್ ಅಂದ್ರೆ ಏನಾಗಬೇಕು, 3a ಇದೆ ಅಲ್ವಾ, y ಅಲ್ಲಿ a a a 3a ಇದೆ, ಅದೇನಾಗಬೇಕು 6 ಆಗಬೇಕು. ಯಾಕೆ ಸ್ಕ್ವೇರ್ ಆಗಿರೋದು 1 2 3 4 5 6. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು b ಅಂದ್ರೆ z ನ ಹಾಗೆ ಬರೀ 1 2 3 4 5. ಇವಾಗ ನೋಡಿ ಎಷ್ಟು a ಗಳಾದು ಎಷ್ಟು b ಗಳಾದು ಕೌಂಟ್ ಮಾಡಿ. ಸೊ ಟೋಟಲ್ ನಂಬರ್ ಆಫ್ a ಎಷ್ಟಾಯ್ತು, ಫಸ್ಟ್ 5 ಇದ್ದು 3 ಆಡ್ ಆದ್ರೆ ಯಾಕೆ ಸ್ಕ್ವೇರ್ ಆಯ್ತಲ್ಲ ಇಲ್ಲಿ y. ಸೊ ಎಷ್ಟಾಯ್ತು, ಇದು 8 ಆಯ್ತು, ಇದು 5 ಆಯ್ತು. ನಮಗೆ ಕೊಟ್ಟಿರುವಂತ ಕ್ವಶನ್ ಏನು, a ಪವರ್ n b ಪವರ್ n ಅಂದ್ರೆ a ಪವರ್ ಅಲ್ಲಿ ಎಷ್ಟಿದೆ b ಪವರ್ ಅಲ್ಲೂ ಕೂಡ ಅಷ್ಟೇ ಇರಬೇಕು. ನೋಡಿ ಇಲ್ಲೇನಾಯ್ತು, a ಪವರ್ 8 b ಪವರ್ 5 ಆಯ್ತು. ಸೊ ಕಂಡೀಷನ್ ಏನಾಯ್ತು, ನಾಟ್ ಸ್ಯಾಟಿಸ್ಫೈಡ್. ದೇರ್ಫೋರ್ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್. ಈಗ ಕೇಸ್ 2. ಸೊ ಕೇಸ್ 2 ಅಲ್ಲಿ ಏನಾಗುತ್ತೆ, y ಬಂದ್ಬಿಟ್ಟು b ಪಾರ್ಟ್ ಅಲ್ಲಿ ಇರುತ್ತೆ. ಸೊ ಇದನ್ನು ಕೂಡ ಬರಿಬೇಕು, ನೀವು ಒಳಸಕ್ ಹೋಗ್ಬೇಡಿ. ನಾನು ಇಲ್ಲಿ ಜಾಗ ಇಲ್ಲ ಅಂತ ಇಲ್ಲೇ ರಿಪ್ಲೇಸ್ ಮಾಡ್ತಾ ಇದ್ದೀನಿ, ನೀವು ಎಕ್ಸ್ಟ್ರಾ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರ್ಕೊಂತ ಹೋಗ್ಬೇಕು. ಇವಾಗೇನು y b ಪಾರ್ಟ್ ಅಲ್ಲಿ ಇರ್ಬೇಕಲ್ವಾ. ಸೊ ಏನ್ ಮಾಡ್ತೀನಿ, ಇದು ಅಷ್ಟನ್ನು ಕೂಡ ನಾನು x ಅಂತ ಕನ್ಸಿಡರ್ ಮಾಡ್ತೀನಿ, ಇದು ಅಷ್ಟನ್ನು. ನೆಕ್ಸ್ಟ್ 3b ನ ನಾನು y ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ 2b ಅನ್ನ z ಅಂತ ಕನ್ಸಿಡರ್ ಮಾಡ್ತೀನಿ. ಈಗೇನಾಗುತ್ತೆ, i ವ್ಯಾಲ್ಯೂನ 2 ಅಂತಾನೆ ಇಟ್ಟಿರೋಣ. ಸೊ x y ಸ್ಕ್ವೇರ್ z, x ವ್ಯಾಲ್ಯೂ ಏನು 5a 1 2 3 4 5 1 2 3 4 5. ಸೊ 5a. ನೆಕ್ಸ್ಟ್ y ವ್ಯಾಲ್ಯೂ ಏನು, y ವ್ಯಾಲ್ಯೂ b b b ಅಂದ್ರೆ 3b ಇದೆ, ಏನಾಗಬೇಕು 6b ಆಗಬೇಕು. 1 2 3 4 5 6b. ನೆಕ್ಸ್ಟ್ z ವ್ಯಾಲ್ಯೂ ಏನು 2b 1 2. ಸೊ ಇವಾಗ a ಮತ್ತೆ b ವ್ಯಾಲ್ಯೂನ ನೋಡ್ತಾ ಹೋಗಿ. a ಎಷ್ಟಿದೆ, b ಎಷ್ಟಿದೆ, a ಎಷ್ಟಿದೆ 5a ಇದೆ. ನೆಕ್ಸ್ಟ್ b ಎಷ್ಟಿದೆ 8b ಇದೆ. ಇವಾಗ ಏನಾಯ್ತು, ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. a ಪವರ್ n b ಪವರ್ n ನಮಗೆ ಕ್ವಶನ್ ಕೊಟ್ಟಿದ್ದು. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಕಂಡೀಷನ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರೀರಿ. ನೆಕ್ಸ್ಟ್ ಏನಾಗುತ್ತೆ, ಇವಾಗ ಬರೀ a ಪಾರ್ಟ್ ಅಲ್ಲಾಯ್ತು, ಬರೀ b ಪಾರ್ಟ್ ಅಲ್ಲಾಯ್ತು. ಒಂದೊಂದ್ಸಲಿ ಏನಾಗುತ್ತೆ, a ಅಂಡ್ b ಪಾರ್ಟ್ ಎರಡರಲ್ಲೂ ಇರುವಂತ ಕಂಡೀಷನ್, a ಅಂಡ್ b ಪಾರ್ಟ್ ಎರಡರಲ್ಲೂ ಇರುವಂತ ಕಂಡೀಷನ್ ಅಲ್ಲಿ ಇದು ಅಷ್ಟನ್ನು ನಾನೇನ್ ಮಾಡ್ತೀನಿ, a ಅಂತ ತಗೊಂತೀನಿ. ಫಸ್ಟ್ 3a ನ x ಅಂತ ತಗೊಂತೀನಿ, ಲಾಸ್ಟ್ 3b ನ z ಅಂತ ತಗೊಂತೀನಿ. ಸೊ ಇವಾಗ ಮಧ್ಯದಲ್ಲಿ a ಮತ್ತೆ b ಎರಡು ಇರುವಂತ ಕಾಂಬಿನೇಷನ್ a b b ಇರೋದನ್ನ y ಅಂತ ಕನ್ಸಿಡರ್ ಮಾಡ್ತೀನಿ. i ವ್ಯಾಲ್ಯೂ ಫಸ್ಟ್ ಏನ್ ತಗೊಂಡಿದ್ರೆ ಅದೇ ಇರಬೇಕು, ಪ್ರತಿ ಸ್ಟೆಪ್ಗೆ ಚೇಂಜ್ ಮಾಡಬಾರ್ದು. ನೆಕ್ಸ್ಟ್ x y ಸ್ಕ್ವೇರ್ z, x ವ್ಯಾಲ್ಯೂ ಏನು 3a 3 ಸಲ a x ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ y ವ್ಯಾಲ್ಯೂ ಏನು a b b. ಸೊ a b b ಸ್ಕ್ವೇರ್ ಆಗಿರೋದ್ರಿಂದ 2 ಸಲ ಬರೀಬೇಕು, a b b. ನೆಕ್ಸ್ಟ್ z ವ್ಯಾಲ್ಯೂ ಏನು ಟ್ರಿಪಲ್ b 1 2 3. ಈಗ ನೋಡಿ ನಮಗೆ ಕೊಟ್ಟಿರುವಂತ ಸ್ಟ್ರಿಂಗ್ ಏನು a ಪವರ್ n b ಪವರ್ n, a s ಅಲ್ಲಿ ಇದೆ b s ಅಲ್ಲಿ ಇರಬೇಕು. ಸೊ ಆ ರೀತಿನೇ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ನೋಡಿ ಇಲ್ಲೇನಾಗ್ತಾ ಇದೆ, ಇಲ್ಲಿ 3a ಇದೆ. ನೆಕ್ಸ್ಟ್ ಇಲ್ಲೇ ನೋಡಿ, ಆದ್ರೆ ಇಲ್ಲೇನಾಗ್ತಾ ಇದೆ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು a ಇದೆ 1 2 3 4 5 5a ಇದೆ. ಆಮೇಲೆ ನೋಡಿ 2b ಬಂದಿದೆ, ಮತ್ತೆ 2a ಆಗಿದೆ, ಮತ್ತೆ 5b ಬಂದಿದೆ. ಅಂದ್ರೆ ಚೇಂಜ್ ಆಗ್ತಿದೆ. ಇಲ್ಲಿ 5a 2b 2a 5b ಈ ರೀತಿ ಆಲ್ಟರ್ನೇಟ್ ಆಗಂಗಿಲ್ಲ. ನನಗೆ 5a ಬಂದ್ರೆ 5b ನೇ ಬರಬೇಕು, ನೆಕ್ಸ್ಟ್ 2a ಬಂದ್ರೆ 2b ನೇ ಬರಬೇಕು. ಯಾಕೆ a ಪವರ್ n b ಪವರ್ n. ಸೊ ಏನಾಯ್ತು, ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಲಿಲ್ಲ ನಮಗೆ ಕೊಟ್ಟಿರುವಂತ ಕ್ವಶನ್.
ಸೊ ಇವಾಗ ಏನ್ ಮಾಡಬೇಕು, 3 ಕಂಡೀಷನ್ ನ ನೋಡ್ಕೋಬೇಕು. ಈ ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಗಲೇ ಇಲ್ಲ, ಈ ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಯ್ತಾ ಇಲ್ಲ. ಸೊ ಈ 3ರಲ್ಲಿ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. 3ರಲ್ಲಿ ಒಂದು ಕಂಡೀಷನ್ ಹೋಗಿರೋದ್ರಿಂದ ಆಲ್ರೆಡಿ ನನ್ನ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ತಗೊಂಡಿದ್ನಲ್ಲ ಅದು ಕಾಂಟ್ರಾಡಿಕ್ಟ್ ಆಯ್ತು. ಕಾಂಟ್ರಾಡಿಕ್ಟ್ ಅಂತ ಅಂದ್ರೇನು, ಸುಳ್ಳಾಯ್ತು. ಲೆಟ್ ಅಸ್ ಕನ್ಸಿಡರ್ ಎ ಈಸ್ ಈಕ್ವಲ್ ಟು ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾನು ಕನ್ಸಿಡರ್ ಮಾಡಿದ್ದೆ. ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ವಲ್ಲ, ಆ ಕಾರಣದಿಂದ ಏನಾಗುತ್ತೆ, ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್. ದೇರ್ಫೋರ್ ಎ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್. ಎ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾವು ಬರೀಬಹುದು. ನೆಕ್ಸ್ಟ್ ವೈ ಈಸ್ ಗ್ರೇಟರ್ ದೆನ್ 0 ನ ನೋಡ್ತಾ ಹೋಗೋಣ. ವೈ, ಸೊ ವೈ ವ್ಯಾಲ್ಯೂ ಏನ್ ತಗೊಂಡಿದ್ದು ನಾನು, ವೈ 1 2 3 4 4 ಇರೋದು ವೈ. ಸೊ ವೈ ಈಸ್ ಗ್ರೇಟರ್ ದೆನ್ 0 ನ, ಎಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಎಕ್ಸ್ ಇಂಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಎಕ್ಸ್ ವ್ಯಾಲ್ಯೂ ಏನ್ ತಗೊಂಡಿರೋದು 1 2 3 3 ಇಂಟು ವೈ 1 2 3 4 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಪಿ ಲೆಂತ್ ಎಷ್ಟು ತಗೊಂಡಿರೋದು ನಾನು 5. 4 3s are 12 ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ಸ್ಯಾಟಿಸ್ಫೈ ಆಯ್ತಾ? 12 5ಕ್ಕಿಂತ ಚಿಕ್ಕದು ಅಥವಾ ಈಕ್ವಲ್ ಇಲ್ಲ. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಏನಾಯ್ತು, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಏನಾಯ್ತು, ಈ 2 ಕಂಡೀಷನ್ ಸ್ಯಾಟಿಸ್ಫೈ ಆಗದೇ ಇರೋ ಕಾರಣ ನಮ್ಮ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದ್ದು ಕಾಂಟ್ರಾಡಿಕ್ಟ್ ಆಗಿ ಎ ಇಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾವು ಬರೀತಾ ಹೋಗ್ಬೇಕಾಗುತ್ತೆ. ಸೊ ಪಂಪಿಂಗ್ ಲೆಮಾ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.